2026-27ನೇ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ಕಳ್ಳರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಯಾರಾದರೂ ತಮ್ಮ ಆದಾಯವನ್ನ ಮುಚ್ಚಿಟ್ರೆ ಅಥವಾ ಸುಳ್ಳು ಲೆಕ್ಕ ತೋರಿಸಿದ್ರೆ ಸರ್ಕಾರ ಸುಮ್ಮನೆ ಬಿಡಲ್ಲ. ಇನ್ನು ಮುಂದೆ ತೆರಿಗೆ ವಿಚಾರದಲ್ಲಿ ಕನ್ನ ಮುಚ್ಚಾಲೆ ಆಟ ನಡೆಯಲ್ಲ. ಆದಾಯ ತೆರಿಗೆ ಇಲಾಖೆ ಈಗ ಫುಲ್ ಅಲರ್ಟ್ ಆಗಿದ್ದು, ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಯನ್ನ ನೀಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಿದೆ. ಇನ್ನು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟೋರಿಗೆ ಅನ್ಯಾಯ ಆಗಬಾರದು ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ತರಬೇಕು ಅನ್ನೋದೇ ಇದರ ಹಿಂದಿನ ಅಸಲಿ ಉದ್ದೇಶವಾಗಿದೆ. ಇಷ್ಟು ದಿನ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸುಳ್ಳು ಲೆಕ್ಕ ಕೊಡ್ತಿದ್ರೇನೋ, ಆದ್ರೆ ಇನ್ನು ಮುಂದೆ ಅದು ನಡೆಯಲ್ಲ. ಬಜೆಟ್ ವಿಚಾರಗಳಂದ್ರೆ ವಿವರಗಳ ಪ್ರಕಾರ ಈಗ ನೀವು ಅಸಲಿ ಆದಾಯವನ್ನ ಮುಚ್ಚಿಟ್ಟಿದ್ರೆ ಅಥವಾ ತಪ್ಪು ಮಾಹಿತಿಯನ್ನ ನೀಡಿದ್ರೆ ನೀವು ವಿಧಿಸುವಂತಹ ತೆರಿಗೆ ಮೊತ್ತದ 100% ದಂಡವನ್ನ ಹಾಕಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ನೀವು 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿದ್ದು ಅದನ್ನ ಮುಚ್ಚಿಟ್ಟಿದ್ರೆ ಆ 1 ಲಕ್ಷದ ಜೊತೆಗೆ ದಂಡದ ರೂಪದಲ್ಲಿ 1 ಲಕ್ಷವನ್ನ ಕಟ್ಟಬೇಕಾಗತ್ತೆ. ಈ ಮೂಲಕ ಕೇಂದ್ರ ಡಬಲ್ ಶಾಕ್ ಅನ್ನ ಕೊಟ್ಟಿದೆ. ಇನ್ನು ಮುಂದೆ ತೆರಿಗೆ ಪಾವತಿ ವಿಳಂಬಕ್ಕೂ 10% ದಂಡವನ್ನ ವಿಧಿಸಬೇಕಾಗತ್ತೆ. ಯಾರು ಸರಿಯಾಗಿ ಟೈಮ್ ಟು ಟೈಮ್ ಟ್ಯಾಕ್ಸ್ ಕಟ್ತಾರೋ ಅವರು ಹೆದರೋ ಅವಶ್ಯಕತೆ ಇಲ್ಲ. ಆದರೆ ಯಾರು ಆದಾಯವನ್ನ ಮರೆಮಾಚಿ ಬ್ಲ್ಯಾಕ್ ಮನಿಯನ್ನ ಇಟ್ಕೊಳ್ಳೋಕೆ ನೋಡ್ತಾರೋ ಅವರಿಗೆ ಮಾತ್ರ ಈಗ ನಡುಕ ಶುರುವಾಗಿದೆ. ತೆರಿಗೆ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋಕೆ ಈಗ ಮತ್ತು ಎಲ್ಲರೂ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟೋ ಹಾಗೆ ಮಾಡೋಕೆ ಈ ಕ್ರಮ ಅನಿವಾರ್ಯವಾಗಿದೆ ಎನ್ನಲಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.